ನಮಸ್ಕಾರ. ಒಂದು ಪುಟ್ಟ ಒಂದು 3-4 ಕತೆ ಹೇಳ್ತೀನಿ. ಅದೇನಪ್ಪ ಅಂತಂದರೆ, ರಾತ್ರಿ ಮಲಗಿದ್ದಾಗ ಅಡುಗೆ ಮನೆಯಲ್ಲಿ ಸದ್ದಾಗುತ್ತೆ ಅಮ್ಮನದು. ಒಟ್ಟು ಬಾ ಇಲ್ಲಿ ನನ್ನ ಕೈಗೆ ಡಬ್ಬಿ ಸಿಗ್ತಾ ಇಲ್ಲ, ಎತ್ಕೊಡು ಅಂತ. ಒಟ್ಟು ಕಣ್ಣು ಬಿಟ್ಟು ಇನ್ನೇನು ಎದ್ದು ಹೋಗ್ಬೇಕು ಅನ್ನೋ ಅಷ್ಟರಲ್ಲಿ ಪಕ್ಕದಲ್ಲೇ ಮಲಗಿದ್ದ ಅಮ್ಮ ಹೇಳ್ತಾಳೆ, ಒಟ್ಟು ಎದ್ದೋಗ್ಬೇಡ, ಸುಮ್ಮನೆ ಮಲ್ಕೊ, ನಾನು ಇಲ್ಲೇ ಇದ್ದೀನಿ ಅಂತ. ಒಂದು SMS ಬರುತ್ತೆ ರಾತ್ರಿ ಹೊತ್ತು. ಅದು ಜೋಕ್ ಆಗಿರುತ್ತೆ. ಅವನು ನೋಡಿ ನಕ್ಕಿ ಸುಮ್ಮನೆ ಆಗ್ತಾನೆ. ಆದರೆ ಗೋಡೆ ಮೇಲೆ ಹಲ್ಲಿ ಥರ ಕಚ್ಕೊಂಡಿರುವಂಥ ಹೆಂಗಸು ನಗೋದನ್ನು ನಿಲ್ಲಿಸೋದಿಲ್ಲ. ಒಬ್ಬನಿಗೆ ಏನೋ ಕಾಯಿಲೆ ಆಗಿ ಪ್ಯಾರಾಲಿಸಿಸ್ ಆಗಿ ಒಂದು ಕಾಲು ಕಟ್ ಮಾಡಿರ್ತಾರೆ. ಆದರೆ ಅವನು ಡಾಕ್ಟ್ರ್ ಹತ್ರ ಹೋಗ್ತಾನೆ. ನನಗೆ ಏನೋ ನೆವೆ ಆಗೋ ಥರ ಆಗುತ್ತೆ ಕಾಲು ಇಲ್ಲದೆ ಇದ್ರು ಅಂತ, ಅಂದರೆ ಲಿಂಬು. ಅದಕ್ಕೆ ಅವರು, ಇಲ್ಲ ಅದು ಇಷ್ಟು ದಿನ ಕಾಲಿತ್ತಲ್ವ, ಸೊ ಇಲ್ಲದೆ ಇದ್ದಾಗಲೂ ಒಂದೊಂದ್ಸಲ ಹಂಗಾಗುತ್ತೆ, ಅದಕ್ಕೆ ಫ್ಯಾಂಟಮ್ ಲಿಂಬ್ ಅಂತ ಹೇಳ್ತಾರೆ ಅಂತ. ಆದರೆ ಅವನಿಗೆ ಅರ್ಥ ಆಯಿತು ಫ್ಯಾಂಟಮ್ ಲಿಂಬ್ ಅಂದರೆ ಏನು ಅಂತ. ಆದರೆ ಅದೇ ಕಾಲನ್ನು ಯಾರೋ ಸವರ್ತಿರೋ ಥರ ಆಗುತ್ತಲ್ವ, ಅದು ಯಾರು ಅಂತ ಗೊತ್ತಾಗೋದಿಲ್ಲ ಅವನಿಗೆ. ಇಂಥದ್ದೇ ಒಂದು 4-5 ಸಾಲುಗಳು, 8-8 ಸಾಲುಗಳ ಕಥೆಗಳಿರುವಂತಹ ಸಂಕಲನ ಇಲ್ಲಿ ಯಾರೋ ಇದ್ದಾರೆ. ಮೊದಲೇ ಒಂದು ನೋಟಿಸ್ ಬೇರೆ ಕೊಟ್ಟಿದ್ದಾರೆ, ಒಬ್ಬರೇ ಇರುವಾಗ ಓದ್ಬಿಡಿ ಅಂತೇಳಿ. ನಾನು ಒಬ್ಬನೇ ಇದ್ದಾಗ ಓದಿದ್ದೀನಿ, ಓದ್ಬಿಟ್ಟು ನಿಮ್ಮ ಮುಂದೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನೀವು ಓದ್ಬೋದು. ಹಾರರ್ ಕಥೆಗಳನ್ನು ಯಾರ್ಯಾರು ಇಷ್ಟಪಡ್ತೀರಿ ಅವರೆಲ್ಲರೂ ಕೂಡ ಈ ಸಂಕಲನವನ್ನು ಮಿಸ್ ಮಾಡದೆ ಓದಿ. ಒಂದು 2 hours ಓದಿ ಮುಗಿಸ್ಬೋದಂತಹ ಒಂದು ಸಣ್ಣ ಸಂಕಲನ ಇದು. ಆಮೇಲೆ ರಂಗಭೂಮಿಯಲ್ಲಿರ್ತಕ್ಕಂಥವ್ರಿಗೆ ಅಥವಾ ಚಿತ್ರ ರಂಗದಲ್ಲಿರ್ತಕ್ಕಂಥವ್ರಿಗೆ ಸ್ಕ್ರಿಪ್ಟು ಮಾಡುವಾಗ ಯಾವುದಾದ್ರೂ ಹಾರರ್ ದೃಶ್ಯಾವಳಿಗಳಿಗೆ ಒಂದಷ್ಟು ಐಡಿಯಾಗಳು ಬೇಕು ಅಂತಂದರೆ ದಯವಿಟ್ಟು ಈ ಸಂಕಲನ ನಿಮಗೆ ಹೆಲ್ಪ್ ಮಾಡುತ್ತೆ.